ನಮ್ಮನ್ನ ಕಾಂಪೀಟ್ ಮಾಡಕ್ ಆಗಲ್ಲ, ಚಾನ್ಸೇ ಇಲ್ಲ ಬಿಡಿ. ಯಾಕೆ ಅಂತ ಅಂದ್ರೆ ಅಷ್ಟು ಕ್ವಾಲಿಟಿ, ಅಷ್ಟು ಹಾನೆಸ್ಟ್, ಅಷ್ಟು 0% ಹೈಡ್, 100% ಟ್ರಾನ್ಸ್ಪರೆಂಟ್. ನಾವು ಬಿಡೋದೇ ಇಲ್ಲ. ಈಗಿರೋ ಬ್ಯಾಚ್ ಸ್ಟೂಡೆಂಟ್ಗೂ ಅಷ್ಟೇ ಪರ್ಸನಲ್ ಅಟೆನ್ಷನ್ ಕೊಡುವಂತದ್ದು. ಇಲ್ಲಿ ಬಂದ್ರೆ ನೀವು ಸಿಂಗಲ್ ಆಗೇ ವಿನ್ ಆಗ್ಬೇಕು. ಇಲ್ಲಿ ಗ್ರೂಪ್ ಆಗ್ಲಿ ಮತ್ತೊಂದಾಗ್ಲಿ ಮಾಡಲ್ಲ. ಮತ್ತೆ ನಾವು ಯಾವುದೇ ಇನ್ಸ್ಟಿಟ್ಯೂಟ್ ಗೆ ಜಾಯಿನ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಅಬ್ಸರ್ವ್ ಮಾಡಿ ಏನ್ ಮಾಡ್ತಾ ಇದೀವಿ, ನಮ್ USP ಏನು, ನಮ್ ಟ್ಯಾಗ್ ಲೈನ್ ಏನು, ಕಂಪನಿ ವಿಷನ್ ಏನಿದೆ, ಏನು ಎಷ್ಟು ವರ್ಷದಿಂದ ಮಾರ್ಕೆಟಿಂಗ್ ಇದ್ದಾರೆ, ಏನ್ ಮಾಡಕ್ ಹೊರಟಿದ್ದಾರೆ, ಈವೆಂಟ್ ಮ್ಯಾನೇಜ್ಮೆಂಟ್ಗೂ ಇನ್ಸ್ಟಿಟ್ಯೂಟ್ಗೂ ಕನೆಕ್ಟಿವಿಟಿ ಇದೆಯಾ, ಇವ್ರು ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬರ್ತಾ ಇದ್ದಾರೆ, ಮತ್ತೆ ಸ್ಟೂಡೆಂಟ್ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಇಂಪಾರ್ಟೆಂಟ್. ಅದಾದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಆದ್ಮೇಲೆ ಅವ್ರು ಏನ್ ಮಾಡ್ತಿದ್ದಾರೆ ಸ್ಟೂಡೆಂಟ್, ಅದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಯಾರು ಸ್ಟೂಡೆಂಟ್ ಜಾಯಿನ್ ಆಗೋದು. ನಂಬರ್ 1 ಪಾಯಿಂಟ್. ನಂಬರ್ 2 ಪಾಯಿಂಟ್ ಪೇರೆಂಟ್ಸ್. ನಂಬರ್ 3 ಪಾಯಿಂಟ್ ನಿಮ್ಮ ಸ್ನೇಹಿತರು ಯಾರಾದ್ರೂ ಫ್ರೆಂಡ್ ಸರ್ಕಲ್, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ಬೇಕು ಅನ್ಕೊಂಡಿದ್ದಾರೆ ಅವ್ರಿಗೆ ಇದನ್ನ ಪಾಯಿಂಟ್ ನ ಹೇಳ್ಬೇಕು. ಮತ್ತೆ ಕಾಲಲ್ಲಿ ಕೇಳ್ಬೇಕು ನಿಮ್ ಡ್ರೀಮ್ ಏನು, ನಿಮ್ ವಿಷನ್ ಏನು, ಏನಕ್ಕೆ ಜಾಯಿನ್ ಆಗ್ತಿದ್ದೀರಾ ಅದು ಮೈಂಡ್ ಅಲ್ಲಿ ಇಟ್ಕೊಂಡು ನಮ್ಗೆ ಎಂಕ್ವೈರಿ ಮಾಡಿ. ಎಷ್ಟೊಂದ್ ಜನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಷ್ಟ ಆಗ್ಬಿಟ್ಟಿದೆ ಸರ್, ನಿಮ್ ಸ್ಟೋರಿ ಇಂಪ್ರೆಸ್ ಆಗ್ಬಿಟ್ಟಿದೆ, ನಾನು ಜಾಯಿನ್ ಆಗ್ಬಿಡ್ತೀನಿ. ನೋ, ನನ್ನನ್ನು ಯಾರು ಇಂಪ್ರೆಸ್ ಆಗ್ಬೇಡಿ.